Hello guys, welcome to my YouTube ಚಾನಲ್ ಹೆಡ್ಲೈನ್ ರಶ್. ಇವತ್ತು RC390 ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ. ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮಗೆಲ್ಲ ಗೊತ್ತು BS3 ಇಂಜಿನ್ಸ್ ಆರ್ ದ ಮೋಸ್ಟ್ ಅನ್ರಿಫೈನ್ಡ್ ಇಂಜಿನ್ಸ್. ಯಾಕೆಂದರೆ ಅನ್ರಿಫೈನ್ಡ್ ಅಂತ ಹೇಳಕ್ಕೆ ಬರಲ್ಲ, ಮೀನ್ಸ್ ಈಗಿನ ಗಾಡಿ ಕಂಪೇರ್ ಮಾಡಿದರೆ ಎಲ್ಲ ನಾರ್ಮಲಾಗಿ ಅನ್ರಿಫೈನ್ಡ್ ಅಂತಲೇ ಹೇಳ್ತಾರೆ. ಯಾಕೆಂದರೆ ಇಂಜಿನ್ ರಫ್ನೆಸ್ ಆಗಿರ್ಬೋದು, ಗ್ರಂಟ್ ವೈಬ್ರೇಷನ್ ಅದನ್ನೆಲ್ಲ ಕಂಪೇರ್ ಮಾಡಿದರೆ. ಈಗಿನ ಎಮಿಷನ್ ಆರ್ಮ್ಸ್ ಎಲ್ಲ ಬಂದು ಕೆಟಾಲಿಟಿಕ್ ಕನ್ವರ್ಟರ್ಸ್ ಎಲ್ಲ ಹಾಕಿ ಇಂಜಿನ್ ಸ್ಮೂತ್ ಮಾಡಿದ್ದಾರೆ. ಹಂಗಾಗಿ ಈಗಿನ ಗಾಡಿ ಸ್ಮೂತ್ ಅನಿಸ್ಬೋದು ಈ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ. ಇದ್ದಿದ್ರಲ್ಲೂ KTM BS3 ಗಾಡಿಗಳಂತೂ ಇದ್ದಿದ್ರಲ್ಲೂ ವೈಬ್ರೇಷನ್ಸ್ ಜಾಸ್ತಿ. ಫಸ್ಟು ಕಾನ್ಸಿಂದ ಬರೋದಾದರೆ ನಂಬರ್ 1 ಕಾನ್ಸ್ ಅದೇ ವೈಬ್ರೇಷನ್. ಸ್ವಲ್ಪ ಜನಕ್ಕೆ ವೈಬ್ರೇಷನ್ ಇಷ್ಟ ಆಗುತ್ತೆ, ಆ ಥರ ಅಲ್ಲ. ಮೀನ್ಸ್ ಗಾಡಿ ಓಡಿಸ್ತಿದ್ದೀವಿ ಅನ್ನೋ ಫೀಲ್ ಬೇಕು ಅಂತ ಅನಿಸಿದ್ರೇ ವೈಬ್ರೇಷನ್ ಇರಬೇಕು. ಇಲ್ಲ ಎಲೆಕ್ಟ್ರಿಕ್ ಗಾಡಿಗೂ ಕಂಬಷನ್ ಗಾಡಿಗಳಿಗೂ ಕಂಬಷನ್ ಇಂಜಿನ್ ಗಾಡಿಗಳಿಗೂ ಏನು ಡಿಫ್ರೆನ್ಸ್ ಅಂತಲೇ ಅನಿಸಲ್ಲ. ಎನಿವೇ ವೈಬ್ರೇಷನ್ ಈಸ್ ಪರ್ಸ್ಪೆಕ್ಟಿವ್. ಈಗ ಇಫ್ ಯು ಗೋ ಫಾರ್ ಎ ಲಾಂಗ್ ರೈಡ್, ವೈಬ್ರೇಷನ್ ನಿಮ್ಮ ಕೈ ಬೇರೆ ಏನೂ ಕೆಲಸಕ್ಕೂ ಬರಲ್ಲ, ಅದು ನಿಜಾನೇ. ಅದು ಒಂದು. ನಂಬರ್ 2, RC390ಯಲ್ಲಿ ಇಂಜಿನ್ ಹೀಟ್. ಎಲ್ಲಾದರೂ ಒಂದು 100 ಕಿಲೋಮೀಟ್ರ್ ಬೇಡ, 50 ಕಿಲೋಮೀಟ್ರ್ ಹೋಗಿ ಬಂದು ಸ್ವಲ್ಪ ದೂರ ನಿಲ್ಸ್ಕೊಂಡ್ರೂ ಕಾಲಿಗೆ ಜಳ ಎಲ್ಲ ಹೊಡಿತಾ ಇರುತ್ತೆ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಈಗಿನ ಗಾಡೀಲಿ ಡಬಲ್ ಫ್ಯಾನ್ ಹಾಕೋದು, ಕರು ರೇಡಿಯೇಟರ್ ಮಾಡಿರೋದು, ಹಂಗಾಗಿ ಹೀಟ್ ತುಂಬ ಅವಾಯ್ಡ್ ಆಗುತ್ತೆ. ಬಟ್ ಈ ಗಾಡೀಲಿ ಮಾತ್ರ ಸಿಕ್ಕಾಪಟ್ಟೆ ಹೀಟ್. ಬೇಸಿಗೆ ಟೈಮಲ್ಲಂತೂ ಹೊರಗೆ ತೆಗಿಯೋದೇ ಕಷ್ಟ, ಅಷ್ಟು ಹೀಟ್ ಆಗುತ್ತೆ. ನಂಬರ್ 3, ಸೀಟಿಂಗ್ ಪೊಸಿಷನ್, ಸೀಟಿಂಗ್ ಪೋಸ್ಚರ್. ಎಲ್ಲರಿಗೂ ಅಲ್ಲ ಈ ಥರ ಸೀಟಿಂಗ್ ಪೊಸಿಷನ್. ರಿಸ್ಟ್ ತುಂಬ ಪೇಯ್ನ್ ಬರುತ್ತೆ, ಬ್ಯಾಕ್ ಪೇಯ್ನ್ ಬರುತ್ತೆ ಲಾಂಗ್ ರೈಡ್ಸಲ್ಲಿ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದು ಶಾರ್ಟ್ ಸ್ಪಿನ್ನಿಗೋಸ್ಕರ. ಜಸ್ಟ್ ಯಾವಾಗಲೂ ಹಿಂಗೆ ಸ್ಪೀಡ್ ರನ್ಸ್ ಮಾಡೋಕ್ಕೆ, ವ್ಲಾಗ್ ಮಾಡೋಕ್ಕೆ ಅಷ್ಟನ್ನು ಯೂಸ್ ಮಾಡೋದು. ನಮ್ಮ ಚಿನ್ನದಂಥ ಬಾಯ್ಸ್ಗಳು ಟ್ರಿಪ್ ಹೋಗೋಣ ಅಂತ 2 ವರ್ಷದಿಂದ ಕರೆದ್ರು ಯಾರು ಬರ್ತಿಲ್ಲ. ನಾವು ಆಸೆನೇ ಬಿಟ್ಟುಬಿಟ್ಟಿದ್ದೀವಿ, ನಾವು ಬೈಕ್ ರೈಡ್ ಹೋಗ್ತೀವಿ ಅನ್ನೋದು. ಅದು ಒಂದು. ಕಾನ್ಸ್ ಅಂತ ಅಷ್ಟು ಏನು ಜಾಸ್ತಿ ನನ್ನ ತಲೆಯಲ್ಲಿ ಬರ್ತಾಯಿಲ್ಲ. ಯಾಕೆ ಅಂದರೆ ಮದುವೆ ಆದಮೇಲೆ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕಿಲ್ಲ, ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಪ್ರೋಸ್ ಬಗ್ಗೆ ಬರೋದಾದರೆ, ಎಸ್, ದ ಪರ್ಫಾರ್ಮೆನ್ಸ್. ಇದು ಇಲ್ಲಿ ಕೊಡ್ತೀವಿ ನೋಡಿ, ಇದಕ್ಕೆ ದುಡ್ಡು. ಇದ್ರ ಮುಂದೆ ಯಾವ ಕಾನ್ಸ್ಗಳು ನನ್ನ ತಲೆಗೆ ಬರೋದಿಲ್ಲ. ಈಗಿನ ಗಾಡಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ BS3 ಇಂಜಿನ್ಸ್ ಆರ್ ಎನಿ ಡೇ ಮೋಸ್ಟ್ ಪವರ್ಫುಲ್. ದಟ್ ಈಸ್ ಒನ್ ಥಿಂಗ್. ಇಲ್ಲಿ ಬಂದಾಗ ಒಂದು ಕಾನ್ ನೆನಪಾಯ್ತು ನೋಡಿ, ಬ್ರೇಕ್ಸ್. ಲಿಟ್ರಲಿ ದ ವರ್ಸ್ಟ್ ಬ್ರೇಕ್ಸ್. ಕಂಟ್ರೋಲ್ ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ಈಗಿನ ಗಾಡಿಯಲ್ಲಿ ಸಿಗೋ ಅಷ್ಟು ಬೈಟ್ ಸಿಗಲ್ಲ. ಜಸ್ಟ್ ನೋಡಿದ್ರಲ್ಲ, ಫ್ರಂಟ್ ಬ್ರೇಕ್ ಫುಲ್ ಸ್ಕ್ವೀಸ್ ಮಾಡಿದ್ರು ಗಾಡಿ ನಿಂತ್ಕೊಳ್ಳೋದು ಕಷ್ಟ ಆಗಿತ್ತು. ಏನೋ ಅಪ್ಗ್ರೇಡ್ ಮಾಡಬೇಕು ಸಿಂಥೆಟಿಕ್ಸ್ ಬ್ರೇಕ್ಸ್ಗೆ. ನಿಕ್ಸ್ ಸರ್ವಿಸಲ್ಲಿ ಮಾಡಿಸ್ತೀನಿ. ಆ್ಯಕ್ಚುಲಿ ನಾನು ಬ್ರೇಕ್ ಅಪ್ಗ್ರೇಡ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೆ. RCBದು 17mm ರೇಡಿಯಲ್ ರೋಟರ್ಸ್ ಬರುತ್ತೆ. ಈ ಪ್ರೈಸ್ ಬಂದು 10,000 ಏನೋ ಇದೆ. ನೋಡೋಣ ಯಾವ ಟೈಮ್ ಬರುತ್ತೆ. ಬಟ್ ಎನಿವೇ ಬ್ರೇಕ್ಸ್ ಲಿಟ್ರಲಿ ವರ್ಸ್ಟ್ ವೆನ್ ಕಂಪೇರ್ ಟು ನ್ಯೂ ಜನ್ ಬೈಕ್ಸ್. ಗಾಡಿ ಫಿಲ್ ಸ್ಕ್ವೀಸ್ ಮಾಡಿದ್ರೂ ನಿಂತ್ಕೊಳ್ಳೋದು ಕಷ್ಟ. ಪಿಕಪ್ ಸ್ಪೀಡನ್ನು ತಗೊಂಬಿಡುತ್ತೆ, ಹಂಗೆ ಪಟ್ಟನಂಗೆ ಗಾಡಿ ನಿಂತ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ?
ಫರ್ಗಿವ್ ಮಿ ಬಾಯ್ಸ್, ಐ ಆಮ್ ನಾಟ್ ಎ ಚಪ್ರಿ ರೈಡರ್. ಸ್ಲೋ ಆಗಬೇಕಿತ್ತಲ್ಲಿ. ಟೈರ್ಸ್ ಕೂಡ ಆಲ್ಮೋಸ್ಟ್ ಫ್ಲ್ಯಾಟ್ ರೇಂಜಿಗೆ ಬಂದಿದೆ. ಏನು ಇನ್ನೊಂದು 10% ಇರ್ಬೋದು. ಟೈರ್ಸ್ ಚೇಂಜ್ ಮಾಡೋ ಪ್ಲ್ಯಾನು ಇದೆ, ಸದ್ಯದಲ್ಲೇ ಅದನ್ನು ಮಾಡ್ತೀನಿ. ಹೋಗೋ ಸ್ಪೀಡಿಗೆ ಟೈರೇ ಗ್ರಿಪ್ಪು. ಟೈರ್ ಇಲ್ಲ ಅಂತಂದರೆ ನಾವು ಇರೋಲ್ಲ. ಹೊಸ ಬೈಪಾಸ್ ರೋಡು ಚನ್ನಗಿರಿಗೆ. What the fuck? Get close. ಯೋ ಬೀಗ ಹಾಕಿದ್ದಾರೆ. ಬೇರೆ ಗಾಡಿ ಆದರೆ ಒಂದು ಲೆಕ್ಕ, ನನಗೆ ಅಂಡರ್ವೆಲ್ ಟಚ್ ಆಗಿಬಿಡುತ್ತೆ ಅಂತ ಫುಲ್ ಡರ್. ರಾಯಲ್ ಹೋಗ್ಬೋದು. Yeah, Dougie, get out of the way. ಎಲ್ಲ ಬ್ಲ್ಯಾಕ್ ಗ್ಯಾಂಗ್. ನಿಗಾ, ನಿಗಾ ಡಾಕ್ಸ್. ಹೋಗೋಣ ಅಲ್ಲಿ. When bro said he knows a place, he really knows his place. ಮೀಮ್ಸ್ ನೋಡಿದಿರಲ್ಲ, ಹಂಗೆ ನಮ್ಮ ಹುಡುಗ ಹುಡುಕ್ಬಿಟ್ಟಿದ್ದಾನೆ ಜಾಗ. ರೇಡಿಯೇಟ್ರಿಗೆ ಕಲ್ಲು ಹೊಡಿಲಿಲ್ಲ ಅಂದರೆ ಸಾಕಪ್ಪ ದೇವ್ರಿ, ನಾನು ಬಡವ, ಚೇಂಜ್ ಮಾಡ್ಸೋಕ್ಕೆ ದುಡ್ಡಿಲ್ಲ. ಸಣ್ಣ ಹುಡುಗರು ಇದ್ದಾನೆ ಟವರ್ ಹತ್ತನ ಅಂತ ಅನ್ಕೊತಿದ್ವಿ, ಕೊನೆವರೆಗೂ ಆಗಲಿಲ್ಲ. ನೋಡೋಣ ಯಾವಾಗ ಹತ್ತೀವಿ ಅಂತ.